ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್. ನೀವು ನೋಡ್ತಾ ಇದ್ದೀರಾ ಎ ಸ್ಟಾರ್ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನೋಡಿ, ನಾನೊಂದು ಸೂಪರ್ ಆಗಿರೋ ಒಂದು ಮನೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸುಮಾರು ಜನ ಕೇಳ್ತಾ ಇದ್ರಾ ಹೆಸರುಘಟ್ಟ ರೋಡಲ್ಲಿ ಮನೆ ಬೇಕು ಅನ್ನೋಂಥವ್ರು. ನೋಡ್ಕೊಳ್ಳಿ ಸ್ನೇಹಿತರೆ, 30ಕ್ಕೆ 45, 30-45 ನೋಡಿ ಸ್ನೇಹಿತರೆ, ಸೂಪರ್ ಆಗಿದೆ. ಮತ್ತು ಒಂದು ಒಳ್ಳೆ ರೇಟಲ್ಲಿ ಈ ಒಂದು ಮನೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮನೆ 1350 ಅಡಿ, ಗ್ರೌಂಡು ಫಸ್ಟ್ ಎರಡೇ ಮನೆ. ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗ್, 2 ಕಾರ್ ಪಾರ್ಕಿಂಗ್ ಇದೆ. ಮತ್ತು 2 BHK ಹೌಸ್ ಇದೆ. ಅದ್ರ ಮೇಲ್ಗಡೆ 3 BHK ಇದೆ ಸ್ನೇಹಿತರೆ. 3 BHK ಇರೋಂಥ ಈ ಒಂದು ಮನೆ ಸೇಲ್ಗಿದೆ, ಹೆಸರುಘಟ್ಟ ಮೇನ್ ರೋಡ್. ಸ್ನೇಹಿತರೆ, ನಿಮಗೆ ತರಬ್ನಹಳ್ಳಿ ಗೊತ್ತಿರ್ಬೋದು. ಹೆಸರುಘಟ್ಟ ಮೇನ್ ರೋಡಲ್ಲಿ ಈ ತರಬ್ನಹಳ್ಳಿ ಸಮೀಪನೇ ಈ ಒಂದು ಮನೆ ಬರುತ್ತೆ. ಲೊಕೇಶನ್ ಬಂದ್ಬಿಟ್ಟು ತರಬ್ನಹಳ್ಳಿ ಹೈವೇಯಿಂದ ಸ್ನೇಹಿತರೆ ಬರೀ ಒಂದು 100ರಿಂದ 150 ಮೀಟರ್ಸ್ ಹೆಸರುಘಟ್ಟ ಹೈವೇಗೆ, ಹೆಸರುಘಟ್ಟ ಮೇನ್ ರೋಡ್ಗೆ ಜಸ್ಟ್ ಒಂದು 150 ಮೀಟರ್ಸ್ ಒಳಗಡೆ ಈ ಒಂದು ಮನೆ ಬರುತ್ತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮತ್ತು ಓನ್ ಬೋರ್ವೆಲ್ ಇದೆ ಸ್ನೇಹಿತರೆ. ಈ ಒಂದು ಮನೆಗೆ ಓನ್ ಬೋರ್ವೆಲ್ ಇದೆ. ನೋಡ್ಕೊಳ್ಳಿ, ನೀರಿಗೇನು ಸಮಸ್ಯೆ ಇಲ್ಲ. ಮತ್ತು ಪಂಚಾಯಿತಿ ನೀರು ಕೂಡ ಬರ್ತಾ ಇದೆ ಸ್ನೇಹಿತರೆ. ಅಕ್ಕಪಕ್ಕ ಎಲ್ಲ ಮನೆಗಳಾಗಿದೆ, ಸುತ್ತಮುತ್ತ ಮನೆಗಳಿದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಒಂದು ಮನೆ ಸೇಲ್ಗಿದೆ. 30ಕ್ಕೆ 45, ಈಸ್ಟ್ ಫೇಸಿಂಗ್ ಈಸ್ಟು. ಗ್ರೌಂಡಲ್ಲಿ 2 ಕಾರ್ ಪಾರ್ಕಿಂಗ್ ಇದೆ, ಓನ್ ಬೋರ್ವೆಲ್ ಇದೆ, 2 BHK ಹೌಸ್ ಇದೆ. ಅದ್ರ ಮೇಲ್ಗಡೆ 3 BHK ಈ ಒಂದು ಮನೆ ಸೇಲ್ಗಿದೆ. ಓಕೆ, ನೋಡ್ಕೊಳ್ಳಿ ಸ್ನೇಹಿತರೆ, ನಿಯರ್ ಏನೇನಿದೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ರೋಡ್ಸ್ ಎಲ್ಲ 25 ಅಡಿ ರೋಡು, ನಿಮಗೆ 25 ಅಡಿ ರೋಡ್ಸ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ. ನಾನು ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ. ಸೆಮಿ ಫರ್ನಿಶ್ಡ್ ಆಗಿದೆ, ಇಂಟೀರಿಯರ್ ಆಗಿದೆ, ಎಲ್ಲ ಆಗಿದೆ, ತೋರಿಸ್ತೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಓಕೆ, ಸಾರಿ ಸ್ನೇಹಿತರೆ, ರೋಡ್ ಬಂದ್ಬಿಟ್ಟು 30 ಫೀಟ್, 30 ಅಡಿ ರೋಡ್ಗೆ ಈ ಒಂದು ಮನೆ ಬರೋದು. ಓಕೆ, 25 ಅಡಿ ಅಂದ್ಕೊಂಡಿದೆ, 30 ಫೀಟ್ ಅಂತೆ ರೋಡು. ಪೇಪರೆಲ್ಲ ಎಂಟ್ರಿ ಆಗಿದೆ ಸ್ನೇಹಿತರೆ. 30 ಅಡಿ ರೋಡ್ಗೆ ಈ ಒಂದು ಮನೆ ಬರೋದು, ಫೇಸಿಂಗ್ ಈಸ್ಟ್. ಓಕೆ, ಒಳಗಡೆ ಹೋಗೋಣ. ನೋಡಿ, ಸೆಟ್ ಬ್ಯಾಕ್ ಎಲ್ಲ ಇದೆ, ಬಿಲ್ಡಿಂಗ್ ಸುತ್ತ ಸೆಟ್ ಬ್ಯಾಕ್ ಎಲ್ಲ ಇದೆ, ನೋಡ್ಕೊಳ್ಳಿ. ಓಕೆ, ಇದು ಸಂಪು ಸ್ನೇಹಿತರೆ. ಸಂಪ್ ಬಂದ್ಬಿಟ್ಟು ನಿಮಗೆ ಒಂದು 15,000 ಲೀಟರ್ ಹಿಡಿಯುವಷ್ಟು ಸಂಪ್ ಮಾಡಿದ್ದಾರೆ. ಮತ್ತು ಬೋರ್ವೆಲ್ ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ. ಬೋರ್ವೆಲ್ ಸುತ್ತ, ಬಿಲ್ಡಿಂಗ್ ಸುತ್ತ ಸೆಟ್ ಬ್ಯಾಕ್ ಇದೆ, ತೋರಿಸ್ತೀನಿ ನಾನು. ಓಕೆ, ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಇಲ್ಲಿ ಡಿಮ್ಯಾಂಡ್ ಇದೆ, ಆದ್ದರಿಂದ ತೋರಿಸ್ತಾ ಇದ್ದೀನಿ. ಯಾರಿಗ ಅದೃಷ್ಟ ಇದೋ ಈ ಮನೆ ನೋಡ್ಕೊಳ್ಳಿ. ಒಂದು ಒಳ್ಳೆ ಬಜೆಟಲ್ಲಿ ಈ ಒಂದು ಮನೆಗೆ ಕೊಡಿಸ್ತೀನಿ ನಾನು. 30ಕ್ಕೆ 45, ಕಾಪರ್ ಲೈನ್ ಎಲ್ಲ ಆಗಿದೆ, ನೋಡ್ಕೊಂಬಿಡಿ. ಫಸ್ಟ್ ಕಾಪರ್ ಲೈನ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ. 2 ಕಾರ್ ಪಾರ್ಕಿಂಗ್ ಮಾಡ್ಬೋದಾ ನೋಡ್ಕೊಳ್ಳಿ. ನೋಡಿ, ಕಾಪರ್ ಲೈನ್ ಎಲ್ಲ ಆಗಿದೆ. ಏನು ಪೆಂಡಿಂಗ್ ಕೆಲಸ ಇದೆ ಅದು ಓನರ್ ಮುಗಿಸ್ಕೊಡ್ತಾರೆ ಸ್ನೇಹಿತರೆ. ಓಕೆ, ನೋಡಿ, ಫ್ರೇಮು ಡೋರೆಲ್ಲ ಒಂದೇ ಮರ ಬರುತ್ತೆ. ಫ್ರೇಮು ಓಕೆ, ಸೆಟ್ ಬ್ಯಾಕ್ ನೋಡ್ಕೊಳ್ಳಿ. ಓಕೆ, ಇವಾಗ ಒಳಗಡೆ ಹೋಗೋಣ. ಇದು 2 BHK, ಇನ್ನೂ ಕೆಲಸ ನಡೀತಾ ಇದೆ ನೋಡಿ. ಸೂಪರಾಗಿ ಬಂದಿದೆ, POP ಎಲ್ಲ ಆಗಿದೆ. ಮನೆ ಮಾತ್ರ ಸೋಫಾ ಸೆಟ್ ಎಲ್ಲ ಹಾಕೊಬೋದ, ಆರಾಮಾಗಿ ಹಾಕೊಬೋದು ಸ್ನೇಹಿತರೆ. ಎಷ್ಟು ದೊಡ್ಡದಾಗಿದೆ, ಯಾಕಂದರೆ 30ಕ್ಕೆ 45. ಓಕೆ, ರೂಮ್ಗಳು ನೋಡ್ಬಿಡೋಣ. ನೋಡ್ರಿ, ಹಾಲಲ್ಲಿ ಇದೊಂದು ವಾಶ್ರೂಮ್ ಬರುತ್ತೆ. ರೂಮ್ ನೋಡ್ರಿ ಎಷ್ಟು ವಿಶಾಲವಾಗಿದೆ, ದೊಡ್ಡದಾಗಿದೆ. ಓಕೆ, ನೋಡಿ, ಇಂಟೀರಿಯರ್ ಆಗಿದೆ, ಲ್ಯಾಫ್ಟು. ಓಕೆ, ಕ್ವಾಲಿಟಿ ಮಾಡಿದ್ದಾರೆ, ಚೆನ್ನಾಗಿದೆ, ಕ್ವಾಲಿಟಿ ವರ್ಕ್ ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಲ್ಲೊಂದು ವಾಶ್ರೂಮ್ ಬರುತ್ತೆ ನೋಡಿ. ಎಲ್ಲ ದೊಡ್ಡದಾಗಿದೆ, ಯಾಕಂದರೆ ಸೈಜ್ ದೊಡ್ಡದಲ್ವಾ, ದೊಡ್ಡದಾಗಿ ಬಂದಿದೆ. ವಾಶ್ರೂಮ್ಗಳು ನೋಡಿ, ಏನು ಫಿಟ್ಟಿಂಗ್ಸ್ ನೋಡಿ ಸ್ನೇಹಿತರೆ. ಈ ಮನೆ ಯಾವ್ದು ಅಂತಾರೋ ಅವ್ರು ಯಾವ್ದು ಹೇಳ್ತಾರೆ, SS ಐಟಮಲ್ಲಿ ಒಳ್ಳೆ ಕ್ವಾಲಿಟಿ ಇರೋ ಅಂಥ ಒಂದು ಬ್ರ್ಯಾಂಡೆಡ್ ಇರೋ ಅಂತಹ ಐಟಮ್ ಹಾಕ್ಕೊಡ್ತಾರೆ. ನಿಮಗೆ ಕಬೋರ್ಡು ಯಾವ್ದು ಬೇಕೋ ಅದು ಚಾಯ್ಸ್ ನಿಮಗೆ ಬಿಡ್ತೀವಿ. ನೋಡಿ ಸ್ನೇಹಿತರೆ, ಡೋರ್ಸ್ ಎಲ್ಲ ಸೂಪರಾಗಿ ಬಂದಿದೆ, ಒಳ್ಳೆ ಡೋರೇ ಹಾಕಿದ್ದಾರೆ ಸ್ನೇಹಿತರೆ. ಕೆಲಸನೂ ಅಷ್ಟೇ ನೀಟಾಗಿ ಬಂದಿದೆ. ಏನಂದರೆ ಕ್ಲೀನ್ ಮಾಡಿಲ್ಲ, ನಾನು ಹಂಗೆ ತೋರಿಸ್ತಾ ಇದ್ದೀನಿ. ಇದು ಒಂದಾಯಿತು ನೋಡಿ. ಹಾಲಲ್ಲಿ ವಾಶ್ರೂಮ್, ಇದು
2, ಒಂದು ಕಾಮನ್ನು ಒಂದು ಅಟ್ಯಾಚ್. ಓಕೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇದು ರೂಮ್ 2. ರೂಮ್ 2 ಅಷ್ಟೇ ದೊಡ್ಡದಾಗಿ ಬಂದಿದೆ ನೋಡಿ. 1, 2 ವಿಂಡೋ. ಓಕೆ, ಲಾಫ್ಟ್, ಇಲ್ಲೂ ಕೂಡ ವಾರ್ಡ್ರೋಬ್ ಎಲ್ಲ ಆಗಿದೆ. ಇವಾಗ ಕಿಚನ್ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೋಡ್ರಿ ಹಾಲ್ ಇನ್ನೊಂದ್ಸತಿ ನೋಡ್ಕೊಡ್ರಿ. ಹಾಲ್ ಎಷ್ಟು ಅಗಲ ಇದೆ, ಸೋಫಾ ಸೈಟ್ ಎಲ್ಲ ಆರಾಮಾಗಿ ಹಾಕೊಬೋದು. ಓಕೆ, ಕಿಚನ್ ನೋಡಿ. ಕಿಚನ್ಗೆ ಹೋಗ್ತಾ ನಾವು ದೇವ್ರ ಮನೇನ ಇಲ್ಲೇ ನೋಡ್ಬೋದು. ನೋಡ್ರಿ ದೇವ್ರ ಮನೇನ ಎಷ್ಟು ಅಗಲ ಇದೆ, ವಿಶಾಲವಾಗಿದೆ. ಒಳಗಡೆ ಕೂತ್ಕೊಂಡು ಪೂಜೆ ಮಾಡ್ಬೋದಾ, ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ. ನೋಡ್ರಿ ಇಲ್ಲೂ ಕೂಡ ವರ್ಕ್ ಎಲ್ಲ ಆಗಿದೆ. ಲಾಫ್ಟ್. ಓಕೆ, ನಾನು ಬಂದಾಗ ಇಲ್ಲಿ ಕರೆಂಟ್ ಇಲ್ಲ, ಆದರೂ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಭಾಳ ಡಿಮ್ಯಾಂಡ್ ಇದೆ, ಅದಕ್ಕೋಸ್ಕರ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಈ ಥರ ಮನೆ ಬಿಟ್ಟರೆ ಸಿಕ್ಕಲ್ಲ. ಯಾಕಂದರೆ ಹೆಸರುಘಟ್ಟ ಮೇನ್ ರೋಡಲ್ಲಿ ಸುಮಾರು ಜನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದು ಟೀಕ್ ವುಡ್ಡೆ ಸ್ನೇಹಿತರೆ, ಒಂದೇ ಮರ ಅಂತ ಅಂದ್ಕೊಂಡಿದ್ದೆ ನಾನು. ಫ್ರೇಮು ಡೋರ್ ಟೀಕೆ ಹಾಕಿದ್ದಾರೆ ಸ್ನೇಹಿತರೆ. ಟೀಕು ಇನ್ನೂ ಪಾಲಿಶ್ ಆಗಿಲ್ಲ, ಮಾಡಿಕೊಡ್ತಾರೆ. ಏನು ಪೆಂಡಿಂಗ್ ಕೆಲಸ ಇದೆ ಓನರ್ ಮುಗಿಸ್ಕೊಡ್ತಾರೆ. ಇನ್ನೊಂದ್ಸತಿ ನೋಡಿ ಸ್ನೇಹಿತರೆ, ಪಾರ್ಕಿಂಗ್ 2 ಕಾರ್ ಆರಾಮಾಗಿದೆ ಸ್ನೇಹಿತರೆ, ಆರಾಮಾಗಿ ಮಾಡ್ಬೋದು. 2 ಕಾರ್, ದೊಡ್ಡ ಕಾರ್ಗಳನ್ನೇ ನೀವು ಪಾರ್ಕ್ ಮಾಡ್ಕೊಬೋದು. 4 ರಿಂದ 5 ಬೈಕು ಹಾಕೊಬೋದು. ಚೆನ್ನಾಗಿದೆ. 30 ಅಡಿ ರಸ್ತೆಗೆ ಇರೋದ್ರಿಂದ ಸೂಪರ್ ಆಗಿದೆ ಸ್ನೇಹಿತರೆ. ಮತ್ತು ನಿಮಗೆ BMTC ಬಸ್ ಸ್ಟಾಪ್ಗೆ ಜಸ್ಟ್ ಒಂದು 150 ಮೀಟರ್, ಬರೀ ಹೆಸರುಘಟ್ಟ ಮೇನ್ ರೋಡಿಂದ 150 ಮೀಟ್ರ್ ಒಳಗಡೆ ಈ ಒಂದು ಮನೆ ಬರುತ್ತೆ. ಸ್ಟೆಪ್ಸ್ ಎಲ್ಲ ನೋಡಿ ಸ್ನೇಹಿತರೆ, ಗ್ರಾನೈಟೇ ಇದೆ. ಓಕೆ, ನೋಡಿ ಫೋರ್ಟಿಕೋ. ಇಲ್ಲೂ ಕೂಡ ನಿಮಗೆ ವಾಲ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ. SS ರೈಲಿಂಗ್ಸ್ ಹಾಕಿದ್ದಾರೆ. ಟಫನ್ ಗ್ಲಾಸ್ ಬರುತ್ತೆ. ಫ್ರೇಮು ಡೋರು ಟೀಕು, ಇನ್ನೂ ಪಾಲಿಶ್ ಆಗಿಲ್ಲ. ಫ್ರೇಮು ಡೋರ್ ಟೀಕ್ ಹಾಕಿದ್ದಾರೆ. ಓಕೆ, ಇದು 3 BHK. ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಎಷ್ಟು ಉದ್ದ ಇದೆ. LED ಲೈಟ್ಸ್, POP ಎಲ್ಲ ಆಗಿದೆ ಸ್ನೇಹಿತರೆ. ಉದ್ದ ಬರುತ್ತೆ, ಚೆನ್ನಾಗಿದೆ. 3 BHK ಇರೋದ್ರಿಂದ ಒಳ್ಳೆ ಲುಕ್ ಕೊಡುತ್ತೆ. ಮತ್ತು ಪೇಂಟು ಅಷ್ಟೇ ಸ್ನೇಹಿತರೆ. ಯಾರು ಈ ಮನೆ ತೊಗೊತಾರೆ ಅವ್ರು ಚಾಯ್ಸ್ ಕೊಡ್ತಾರೆ, ಯಾವ ಥರ ಬೇಕು ನಿಮಗೆ ಪೇಂಟ್ ಮಾಡ್ಕೊಬೋದು. TV ಕ್ಯಾಬಿನ್. ಓಕೆ, ದೇವ್ರ ಮನೆ ನೋಡಿ. ಓಕೆ, ದೊಡ್ಡದಾಗೂ ಬಂದಿದೆ ಸ್ನೇಹಿತರೆ. ಓಕೆ, ಕಿಚನ್ ನೋಡೋಣ. ನೋಡಿ ಕಿಚನಲ್ಲೂ ವುಡ್ ವರ್ಕ್ಸ್ ಎಲ್ಲ ಆಗಿದೆ. ಯುಟಿಲಿಟಿನೂ ಇದೆ. ಲಾಫ್ಟ್ ಆಗಿದೆ, L ಶೇಪಲ್ಲಿದೆ, ಆಗಿದೆ. ಲಾಫ್ಟ್ ಕೂಡ ಆಗಿದೆ. ಓಕೆ, ನೋಡಿದ್ರಲ್ಲ. ಪೆಂಡಿಂಗ್ ಕೆಲಸ ಏನಿದೆ ಇಲ್ಲೆಲ್ಲ ನಿಮಗೆ ಗ್ರಿಲ್ ವರ್ಕ್ ಎಲ್ಲ ಆಗಿದೆ ಸ್ನೇಹಿತರೆ. 2 ಮನೆ ಬರೋದು. ಗ್ರೌಂಡು ಫಸ್ಟು, 2 ಮನೆ ಬರೋದು. ಇವಾಗ ರೂಮ್ಗಳು ನೋಡಿ, ಎಲ್ಲ ರೂಮ್ಗಳು ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡ್ಕೊಳ್ಳಿ. ಇವಾಗ ರೂಮ್ 1 ನೋಡೋಣ. ಮಾಸ್ಟರ್ ಬೆಡ್ರೂಮ್ ನೋಡಿ. ವಿಂಡೋ ಇದೆ, 2 ಕಡೆ ವಿಂಡೋ ಇದೆ. ಮತ್ತು ರೂಮಲ್ಲಿ ನಿಮಗೆ POP ಎಲ್ಲ ಆಗಿದೆ. ನೋಡ್ರಿ, ವಾರ್ಡ್ರೋಬ್ ಫುಲ್ಲು ಮಾಡಿದ್ದಾರೆ. ಓಕೆ, ಇವಾಗ ರೂಮ್ 2 ನೋಡೋಣ. ಹಂಗೆ ಒಂದು ವಾಶ್ರೂಮ್ ಇದೆ, ನೋಡ್ಕೊಂಬಿಡಿ. ಇದು ವಾಶ್ರೂಮ್ ಕಾಮನ್. ಓಕೆ, ಇಲ್ಲಿ POP ಆಗಿದೆ. 2 ಎಲ್ಲ ರೂಮ್ಗೂ 2 ವಿಂಡೋ ಬರ್ತವೆ. ಮತ್ತು ವಾರ್ಡ್ರೋಬ್ ಆಗಿದೆ. ವಾರ್ಡ್ರೋಬ್ ಆಗಿದೆ. ನೋಡ್ರಿ, ವಾಶ್ರೂಮ್ ಅಟ್ಯಾಚ್. ಈ ರೂಮ್ಗೆ ಅಟ್ಯಾಚ್ ಇದೆ. ಫಿಟ್ಟಿಂಗ್ಸ್ ಎಲ್ಲ ನಾನು ಹೇಳ್ದಂಗೆ ಬ್ರಾಂಡೆಡ್ ಐಟಮ್, SS ಐಟಮೇ ಹಾಕೊಡ್ತಾರೆ. ಬ್ರಾಂಡೆಡ್ ಐಟಮ್ ಯಾರು ಈ ಮನೆ ತೊಗೊಂತಾರೋ ಅವ್ರ ಚಾಯ್ಸ್. ಓಕೆ, ರೂಮ್ ಡೋರ್ಗಳೆಲ್ಲ ನೋಡಿ, ಡ್ರೆಸ್ಸಿಂಗ್ ಮಿರರ್ ಎಲ್ಲ ಇದೆ ಸ್ನೇಹಿತರೆ. ಓಕೆ, ಒಳ್ಳೆ ಕ್ವಾಲಿಟಿ ಡೋರೇ ಹಾಕಿದ್ದಾರೆ. ರೂಮ್ ಡೋರ್ನು ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಇವಾಗ ರೂಮ್ 3. ಇದು ರೂಮ್ 3. ಇದು ಕಿಡ್ಸ್ಗೆ. ಇದು ಅಷ್ಟೇ ದೊಡ್ಡದಾಗೆ ಬಂದಿದೆ ಸ್ನೇಹಿತರೆ. ಇಲ್ಲೂ ನಿಮಗೆ ಫಾಲ್ ಸೀಲಿಂಗ್ ಎಲ್ಲ ಇದೆ. ಓಕೆ,
ನೋಡಿ. ಓಕೆ, ಡ್ರೆಸ್ಸಿಂಗ್ ಮಿರರ್ ಎಲ್ಲ ಇದೆ. ಇದು ಕಿಡ್ಸ್ ಸ್ನಾನ ಮಾಡ್ಕೊಳ್ಳಿ, ನೀವನ್ನ ಇದ್ಕೊಳ್ಳಿ. ಚೆನ್ನಾಗಿದೆ, ದೊಡ್ಡದಾಗೂ ಇದೆ. ಎಲ್ಲ ರೂಮ್ಗಳು ದೊಡ್ಡದಾಗೆ ಬಂದಿದೆ ಸ್ನೇಹಿತರೆ, ಚೆನ್ನಾಗಿದೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ನೋಡ್ತಾ ಇರೋಂಥವ್ರು ಮಳೆ ಕೂಡ ಬರ್ತಾ ಇದೆ, ಆದ್ದರಿಂದ ನನ್ನ ಕೈಲಿ ಸಾಧ್ಯವಾದಷ್ಟು ನಿಮ್ಗೆ ತೋರಿಸಿದ್ದೀನಿ. ಇನ್ನು ಮೇಲ್ಗಡೆ ಟ್ಯಾಂಕ್ ರೂಮ್ ಎಲ್ಲ ಇದೆ. ನಾನು ಮೇಲ್ಗಡೆ ಹೋಗೋಕ್ಕಾಗಲ್ಲ, ಮಳೆ ಬರ್ತಾ ಇದೆ. ಆದ ಕಾರಣ ನಿಮಗೆ ನನ್ನ ಕೈ ಸಾಧ್ಯವಾಗಿರೋವಷ್ಟು ತೋರಿಸಿದ್ದೀನಿ. ನೋಡ್ತಾ ಇರೋಂಥವ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೊಸ ವಿಡಿಯೋಗಳು ಕೊಡ್ತೀನಿ, ಒಳ್ಳೊಳ್ಳೆ ವಿಡಿಯೋಗಳು ಕೊಡ್ತೀನಿ ಸ್ನೇಹಿತರೆ. ಈ ಒಂದು ಮನೆಗೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ ಅವರು 1,10,00,000 ಹೇಳ್ತಾ ಇದ್ದಾರೆ. ನೆಗೆಷಬಲ್ ಇದೆ. 30ಕ್ಕೆ 45 ಈಸ್ಟ್ ಫೇಸು, ಕೆಳಗಡೆ ಓನ್ ಬೋರ್ವೆಲ್ ಇದೆ, 2 ಕಾರ್ ಪಾರ್ಕಿಂಗ್ ಇದೆ, 2 BHK ಹೌಸ್ ಇದೆ. ಓನರ್ ಬಿಟ್ಟು ಒಂದು 15,000 ಬಾಡಿಗೆ ಬಂದೇ ಬರುತ್ತೆ ಸ್ನೇಹಿತರೆ. ಇಲ್ಲೂ ಕೂಡ ಯಾಕಂದರೆ ಮೇಯ್ನ್ ರೋಡ್ಗೆ BMTC 5 ನಿಮಿಷಕ್ಕೊಂದೊಂದು BMTC ಬಸ್ ಬರ್ತಾ ಇರ್ತವೆ ಸ್ನೇಹಿತರೆ. ನಿಮಗೆ ಸುತ್ತಮುತ್ತ ಸುಮಾರು ಕಾಲೇಜ್ಗಳಿದೆ ಸ್ನೇಹಿತರೆ. ಇಲ್ಲೆಲ್ಲ ಹೇಳಬೇಕು ಅಂತಂದರೆ ನಿಮಗೆ ಮೇಯ್ನ್ ಇಲ್ಲಿ ಆಚಾರ್ಯ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸಪ್ತಗಿರಿ ನಿಮಗೆ ಯೂನಿವರ್ಸಿಟಿ ಇದೆ, ಆಚಾರ್ಯ ಕಾಲೇಜು, ಸಪ್ತಗಿರಿ ಯೂನಿವರ್ಸಿಟಿ, ಕೃಷ್ಣ ಕಾಲೇಜು, ರೆಡ್ ಹಿಲ್ಸ್ ಸ್ಕೂಲು ಎಲ್ಲ ಒಂದು 3 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಬರ್ತದೆ. ಒಂದು 4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಿಮಗೆ ಸಪ್ತಗಿರಿ ಯೂನಿವರ್ಸಿಟಿ ಬರುತ್ತೆ. ನೋಡ್ತಾ ಇರೋಂಥವ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಒಂದು 5ರಿಂದ 6 ಕಿಲೋಮೀಟ್ರ್ ಆಗ್ಬೋದು. ನಾಗಸಂದ್ರ ಮೆಟ್ರೋ ಸ್ಟೇಷನ್ NH4ಗೆಲ್ಲ ಒಂದು 6 ಕಿಲೋಮೀಟ್ರ್ ಅಂದ್ಕೊಳ್ಳಿ ಸ್ನೇಹಿತರೆ, 6 ಕಿಲೋಮೀಟ್ರ್ ಆಗುತ್ತೆ. ಓಕೆ, ನೋಡ್ತಾ ಇರೋಂಥವ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,10,00,000 ನೆಗೆಷಬಲ್ ಇದೆ ಸ್ನೇಹಿತರೆ. ಬನ್ನಿ ನೇರವಾಗಿ ಕೂತ್ಕೊಳ್ಳೋಣ, ಮಾತಾಡೋಣ. ಓಕೆ, ಸುತ್ತಮುತ್ತ ಫೇಮಸ್ ಕಾಲೇಜ್ಗಳು, ಸ್ಕೂಲ್ಗಳು ಸಿಕ್ಕಾಪಟ್ಟೆ ಇದೆ. ಗೊತ್ತಿರುತ್ತೆ ಸ್ನೇಹಿತರೆ, ಹೆಸರುಘಟ್ಟ ಮೇನ್ ರೋಡಲ್ಲಿ ಏನಿದೆ ಪ್ರತಿಯೊಂದು ಸಿಗುತ್ತೆ ಸ್ನೇಹಿತರೆ. DMart ಇರ್ಬೋದು, ಎಲ್ಲ ಇದೆ. ನಿಮಗೆ BMTC ಬಸ್ ಸ್ಟಾಪ್ಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಬರುತ್ತೆ. ಥ್ಯಾಂಕ್ ಯು. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. 1,10,00,000 ನೆಗೆಷಬಲ್ ಇದೆ. ಬನ್ನಿ ಕೂತ್ಕೊಳ್ಳೋಣ, ಮಾತಾಡೋಣ, ನೇರವಾಗಿ ಕೊಡಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.